ಕನಸಿನಲ್ಲಿ ಪದೇ ಪದೇ ಹಾವು ಕಾಣಿಸಿಕೊಳ್ಳುತ್ತಿದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸರ್ಪದೋಷ, ಬಿ ಕಷ್ಟಗಳು, ಸಿ ಧನಾಗಮನ, ಡಿ ಪಿತೃದೋಷ. ಆಪ್ಷನ್ ಡಿ ಪಿತೃದೋಷ. ಕನಸಿನಲ್ಲಿ ಪದೇ ಪದೇ ಹಾವು ಬರುತ್ತಿದ್ದರೆ ಅದು ಪಿತೃದೋಷದ ಸಂಕೇತ ಎಂದು ಹೇಳಲಾಗುತ್ತದೆ. ಯಾವ ದೇಶಕ್ಕೂ ಸೇರದ ಭೂಮಿಯ ಮೇಲಿರುವ ಏಕೈಕ ಸ್ಥಳ ಯಾವುದು? ಆಪ್ಷನ್ಸ್: ಎ ಅಂಟಾರ್ಟಿಕಾ, ಬಿ ನೈಜೀರಿಯಾ, ಸಿ ವ್ಯಾಟಿಕನ್ ಸಿಟಿ, ಡಿ ಬ್ರೆಜಿಲ್. ಆಪ್ಷನ್ ಎ ಅಂಟಾರ್ಟಿಕಾ. ಯಾವ ದೇಶಕ್ಕೂ ಸೇರದ ಭೂಮಿಯ ಮೇಲಿರುವ ಏಕೈಕ ಸ್ಥಳವೆಂದರೆ ಅದು ಅಂಟಾರ್ಟಿಕಾ. ರಾತ್ರಿ ಬೆಲ್ಲವನ್ನು ತಿನ್ನುವುದರಿಂದ ಯಾವ ರೋಗಗಳು ಗುಣಮುಖವಾಗುತ್ತವೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಹೃದ್ರೋಗ, ಸಿ ಮಲಬದ್ಧತೆ, ಡಿ ಚರ್ಮ. ಈ ಮೇಲಿನ ಎಲ್ಲವೂ. ರಾತ್ರಿ ಸಮಯದಲ್ಲಿ ಬೆಲ್ಲವನ್ನು ತಿನ್ನುವುದರಿಂದ ಶೀತ, ಕೆಮ್ಮು ಮತ್ತು ಕಫದಿಂದ ಪರಿಹಾರವನ್ನು ಪಡೆಯಬಹುದು. ಬೆಲ್ಲವು ಚರ್ಮಕ್ಕೂ ಪ್ರಯೋಜನಕಾರಿಯಾಗಿದೆ. ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ಸೇವಿಸುವುದರಿಂದ ಮೊಡವೆಗಳು ಮಾಯವಾಗುತ್ತವೆ. ಅಲ್ಲದೆ ಚರ್ಮವು ಹೊಳೆಯುವಂತೆ ಮಾಡುತ್ತದೆ ಮತ್ತು ಬೆಲ್ಲವು ಒಳಗಿನಿಂದ ತ್ವಚೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಇದ್ದು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೃದ್ರೋಗಿಗಳು ಸಕ್ಕರೆ ಬದಲು ಬೆಲ್ಲವನ್ನು ಬಳಸುವುದರಿಂದ ಅವರ ಆರೋಗ್ಯವು ಉತ್ತಮವಾಗಿರುತ್ತದೆ. ಖಾಲಿ ಹೊಟ್ಟೆಯಲ್ಲಿ 2 ರಿಂದ 4 ತುಳಸಿ ಎಲೆಗಳನ್ನು ತೆಗೆಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆಯಸ್ಸು ವೃದ್ಧಿ, ಬಿ ನೆನಪಿನ ಶಕ್ತಿ ವೃದ್ಧಿ, ಸಿ ರಕ್ತ ಶುದ್ಧಿ, ಡಿ ಬ್ಯಾಕ್ಟೀರಿಯಾ ನಾಶ. ಆಪ್ಷನ್ ಸಿ ರಕ್ತ ಶುದ್ಧಿ. ತುಳಸಿ ಎಲೆಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್, ಆಂಟಿ ಇನ್ಫ್ಲಮೇಟರಿ ಅಂಶಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಹೀಗಾಗಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 2 ರಿಂದ 4 ತುಳಸಿ ಎಲೆಗಳನ್ನು ತೆಗೆಯುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ರಕ್ತದಿಂದ ವಿಷಕಾರಿ ಅಂಶಗಳು ದೂರವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಥೈರಾಯ್ಡ್ ಸಮಸ್ಯೆ ಇರುವವರು ಯಾವುದನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು? ಆಪ್ಷನ್ಸ್: ಎ ಡೈರಿ ಉತ್ಪನ್ನ, ಬಿ ಕೆಂಪು ಮಾಂಸ, ಸಿ ಪಾಲಕ್, ಡಿ ಹಸಿರು ತರಕಾರಿ. ಆಪ್ಷನ್ ಸಿ ಪಾಲಕ್. ಪಾಲಕ್ ಸೊಪ್ಪಿನಲ್ಲಿ ಗೋಯಿಟ್ರೋಜನ್ಗಳು ಅಧಿಕವಾಗಿದ್ದು ಥೈರಾಯ್ಡ್ ಕಾರ್ಯಕ್ಕೆ ಅಡ್ಡಿಪಡಿಸುವ ಸಂಯುಕ್ತಗಳಾಗಿವೆ. ಥೈರಾಯ್ಡ್ ಸಮಸ್ಯೆಗಳಿರುವ ಜನರು, ವಿಶೇಷವಾಗಿ ಹೈಪೋಥೈರಾಯ್ಡಿಸಂ ಇರುವವರು, ತಮ್ಮ ಕಚ್ಚಾ ಪಾಲಕ್ ಸೇವನೆಯನ್ನು ಮಿತಗೊಳಿಸುವುದು ಒಳ್ಳೆಯದು. ಬಿಳಿ ಬಣ್ಣದ ಜಿರಾಫೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಜಪಾನ್, ಬಿ ಕುವೈಟ್, ಸಿ ಕೀನ್ಯಾ, ಡಿ ಇಟಲಿ. ಕೀನ್ಯಾ. ಪ್ರಪಂಚದ ಏಕೈಕ ತಿಳಿದಿರುವ ಬಿಳಿ ಜಿರಾಫೆಯು ಗರಿಸಾ ಕೌಂಟಿಯ ಇಶಾಕ್ವಿನಿ ಸಮುದಾಯದ ಕನ್ಸರ್ವೆನ್ಸಿಯಲ್ಲಿ ವಾಸಿಸುತ್ತದೆ. ಗಂಡ ಶ್ರೀಮಂತನಾಗಬೇಕು, ಉದ್ಧಾರವಾಗಬೇಕು ಅಂದರೆ ಹೆಂಡತಿಯಾದವಳು ಯಾವ ಕೆಲಸವನ್ನು ಮಾಡಬೇಕು? ಆಪ್ಷನ್ಸ್: ಎ ದುಂದುವೆಚ್ಚ, ಬಿ ಅನ್ಯೋನ್ಯ ಜೀವನ, ಸಿ ಸಮದುಡಿಮೆ, ಡಿ ಪತಿ ಸೇವೆ. ಆಪ್ಷನ್ ಡಿ ಪತಿ ಸೇವೆ. ಲಕ್ಷ್ಮೀ ದೇವಿಗೆ ತನ್ನಂತೆ ಇರುವ ಮಹಿಳೆಯರೆಂದರೆ ಬಲು ಇಷ್ಟವಂತೆ. ಹಾಗಾಗಿ ಆಕೆಯ ಗುಣವಿರುವ ಮಹಿಳೆಯರು ಇರುವ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳಂತೆ. ಅಂದರೆ ಲಕ್ಷ್ಮೀ ದೇವಿ ಸದಾ ಶ್ರೀ ವಿಷ್ಣುವಿನ ಧ್ಯಾನದಲ್ಲಿರುತ್ತಾಳೆ. ಅವನ ಕಾಲನ್ನು ಒತ್ತುತ್ತಾ ಅವನ ಏಳಿಗೆಯನ್ನು ಬಯಸುತ್ತಾಳೆ. ಈ ರೀತಿ ಯಾವ ಪತ್ನಿ ತನ್ನ ಪತಿಯ ಸೇವೆ ಮಾಡುತ್ತಾಳೋ ಅಂತವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳಂತೆ. ಪುರುಷನ ಮಂಡ್ಯ ಭಾಗದಿಂದ ಪಾದದವರೆಗೂ ಶನಿಯ ಸ್ಥಾನವಿರುತ್ತದೆ. ಮಹಿಳೆಯ ಮಣಿಕಟ್ಟಿನಿಂದ ಬೆರಳಿನವರೆಗೂ ಶುಕ್ರನ ಸ್ಥಾನವಿರುತ್ತದೆ. ಹಾಗಾಗಿ ಶನಿ ಮತ್ತು ಶುಕ್ರ ಸೇರುವ ಜಾಗದಲ್ಲಿ ಸದಾ ನೆಮ್ಮದಿ ಮತ್ತು ಆರ್ಥಿಕ ಬಲವಿರುತ್ತದೆ. ಹಾಗಾಗಿ ಪತ್ನಿಯಾದವಳು ಪತಿಯ ಕಾಲುಗಳನ್ನು ಒತ್ತಿ ಆರೈಕೆ ಮಾಡುವುದರಿಂದ ಆ ಮನೆಯಲ್ಲಿ ಸದಾ ಸುಖ, ಶಾಂತಿ, ಆರ್ಥಿಕ ಬಲ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ
ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಏಷ್ಯಾದ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ನಮ್ಮ ಕರ್ನಾಟಕದ ಮದ್ದೂರಿನಲ್ಲಿದೆ. ನೀವು 1 ತಿಂಗಳ ಕಾಲ ಅನ್ನವನ್ನು ತಿನ್ನದೇ ಇದ್ದರೆ ಏನಾಗುತ್ತದೆ? ಆಪ್ಷನ್ ಎ ಅನಾರೋಗ್ಯ, ಬಿ ಶುಗರ್, ಸಿ ತೂಕ ಇಳಿಕೆ, ಡಿ ನಿಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಒದಗಿಸುವ ಮೂಲ ಆಹಾರ ಅನ್ನ. ಇದನ್ನು ಸಂಪೂರ್ಣ 1 ತಿಂಗಳ ಕಾಲ ತಿನ್ನದಿದ್ದರೆ ನಿಶಕ್ತಿಯನ್ನು ಅನುಭವಿಸಬೇಕಾಗುತ್ತದೆ. ಅದೇ ತೀರಾ ಕಡಿಮೆ ಪ್ರಮಾಣದಲ್ಲಿ ತಿನ್ನುವುದರಿಂದ ಕ್ಯಾಲೋರಿ ಸೇವನೆಯು ಕಡಿಮೆಯಾಗುವುದರಿಂದ ನಮ್ಮ ದೇಹವು ತೂಕವನ್ನು ಕಳೆದುಕೊಳ್ಳುತ್ತದೆ ಹಾಗೂ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ. ಗಂಟಲು ನೋವನ್ನು ವೇಗವಾಗಿ ಉಪಶಮನ ಮಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ಅಮೃತ ಬಳ್ಳಿ, ಬಿ ಅಜ್ವೈನ ಎಲೆ, ಸಿ ತುಳಸಿ, ಡಿ ಗರಿಕೆ. ಆಪ್ಷನ್ ಸಿ ತುಳಸಿ. ಗಂಟಲು ನೋವು ಮತ್ತು ಗಲ್ಲಗ್ರಂಥಿಯ ಉರಿಯೂತವನ್ನು ಗುಣಪಡಿಸುವ ಶಕ್ತಿ ತುಳಸಿ ಸಸ್ಯಗಳಲ್ಲಿ ಬಲವಾಗಿರುತ್ತದೆ. ತುಳಸಿ ಗಿಡವು ಅಡಾಪ್ಟೋಜೆನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಹೆಚ್ಚಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ನೋಯುತ್ತಿರುವ ಗಂಟಲಿಗೆ ಚಿಕಿತ್ಸೆ ನೀಡಲು ಇದು ಅತ್ಯಂತ ಪರಿಣಾಮಕಾರಿಯಾದ ಮನೆಮದ್ದಾಗಿದೆ. ನಮ್ಮ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ? ಆಪ್ಷನ್ಸ್ ಎ 18, ಬಿ 22, ಸಿ 28, ಡಿ 32. ಸರಿಯಾದ ಉತ್ತರ ಆಪ್ಷನ್ ಬಿ 22. ನಮ್ಮ ಸಂವಿಧಾನದಲ್ಲಿ ಒಟ್ಟು 22 ಭಾಷೆಗಳಿವೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.